ಬೇರೆ ಭಾಷೆಗಳಿಗೆ ಆಫರ್ ಬಂದರೆ ಮಾಡುವಂಥ ಆಸೆ ಇದೆಯಾ ಹೇಗೆ? ಐ ಥಿಂಕ್ ಈಗ ಈ ಪ್ಯಾನ್ ಇಂಡಿಯನ್ ಸಿನಿಮಾ ಬಂದು ಅಫ್ಕೋರ್ಸ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಅಷ್ಟೊಂದು ಸಕ್ಸಸ್ ಪಡೆದಿದೆ ಪ್ಯಾನ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ. ಹೌದು. ಸೊ ನನಗೇನಂದರೆ ನಾನು ಒಳ್ಳೆ ಕೆಲಸ ಮಾಡಬೇಕು. ಅದು ಯಾವ ಲ್ಯಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಪ್ರಯಾರಿಟಿ ಕೊಟ್ಟು ಯಾವ ಲ್ಯಾಂಗ್ವೇಜಲ್ಲಿ ಇದ್ದರೂ ಒಳ್ಳೆ ಕೆಲಸ ಮಾಡಬೇಕು. ಬಟ್ ನಾನು ಎಲ್ಲಿ ಹೋಗಿದ್ದು ಮನೆಗೆ ಬರ್ತೀನಿ. ಸೊ ಅದು ಒಂದು ಅಫ್ಕೋರ್ಸ್ ಆ ಸೆಂಟಿಮೆಂಟ್ ಇದೆ. ನಾನು ಬಿಟ್ಟು ಮನೆ ಎಲ್ಲೂ ಹೋಗೋಕ್ಕಾಗಲ್ಲ. ಹಾಂ. ಸೊ ನಾವು ಹುಟ್ಟಿ ಬೆಳೆದಿರೋದು ಜೊತೆಗೆ ನಮಗೆ ಒಂದು ಚಾನ್ಸ್ ಕೊಟ್ಟು ಬೆಳೆಸಿರುವಂಥ ಇಂಡಸ್ಟ್ರಿನ ಮರಿಬಾರ್ದು ಎಲ್ಲೇ ಹೋದ್ರು ಅಂತ. ಯಾವಾಗಲೂ ಇಲ್ಲ. ಇದು ನಮ್ಮದು ಮನೆ, ನಂದು ಅಂದರೆ ನನ್ನ ಮಾತೃಭಾಷೆಯಲ್ಲಿ, ನನ್ನ ಮನೆಯಲ್ಲಿ, ನನ್ನ ಜನ ಇರಲಿ, ನಾನು ಇದು ಯಾವಾಗೂ ಮರೆಯಲ್ಲ. ಇವು ಒಂದು ನನ್ನ ಫ್ಯಾಮಿಲಿ, ಇದು ಕರ್ನಾಟಕ. ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ರೆ, ಯಾಕಂದರೆ ಕೆಲವರು ಆ ಥರ ಮಾಡಿದ್ದಾರೆ. ಆ ರೀತಿ ಮಾಡಬಾರ್ದು. ನಮ್ಮ ಮನೆನ ಯಾವತ್ತೂ ಕೂಡ ಮರಿಬಾರ್ದು ಅಂತ ಹೇಳ್ತಿದ್ದೀರಾ. ಬಟ್ ನೀವು ಮಾತಾಡುವಾಗ ನನಗನ್ನಿಸ್ತು, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ನಿಮ್ಮ ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ನೀವು ಮಾತಾಡಿರುವ ಕನ್ನಡದ ಬಗ್ಗೆ ಒಂದಿಷ್ಟು ಪ್ರಶ್ನೆ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ಆಬ್ವಿಯಸ್ಲಿ ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಒಳ್ಳೆತನ ಇರಲಿ ಕೆಟ್ಟತನ ಇರಲಿ, ಎಲ್ಲವೂ ಕೂಡ ಟ್ರೋಲ್ ಆಗ್ತಾನೇ ಇರುತ್ತೆ. ಈಗ ಐ ಥಿಂಕ್ ನನಗೇನು ಉತ್ತರ ಕೊಡೋಕ್ಕೆ ನನಗೆ ಆ ಒಂದು ರೈಟ್ ಇಲ್ಲ. ಅಫ್ಕೋರ್ಸ್ ನಾನು ಕನ್ನಡ ಇಂಪ್ರೂವ್ ಆಗಬೇಕು. ನಾನು ಸ್ಕೂಲಲ್ಲಿ ಕೂಡ ಇಂಗ್ಲೀಷಲ್ಲಿ ಓದಿದ್ದೆ, ಮನೆಯಲ್ಲಿ ಕೂಡ ಇಂಗ್ಲೀಷ್ ಮಾತಾಡ್ತೀನಿ. ಅಪ್ಪ ಜೊತೆ ಕನ್ನಡ ಮಾತಾಡ್ತಾ ಇದ್ದೆ. ಆ್ಯಂಡ್ ನಮ್ಮ ಮನೇಲಿ ಕೂಡ ನಮ್ಮದು ಆ್ಯಕ್ಚುಲಿ ಅಮ್ಮ ತೆಲುಗು ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ. ಅವರು ಕರ್ನಾಟಕದಿಂದ ಇಲ್ಲ. ಸೊ ಒಂದೆಲ್ಲ ಲ್ಯಾಂಗ್ವೇಜಸ್ ಸೇರಿ ನನಗೆ ಸಮ್ಟೈಮ್ಸ್ ಆ ಫಂಬಲ್ ಆಗುತ್ತೆ. ಬಟ್ ಅಫ್ಕೋರ್ಸ್ ನಾನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅದನ್ನ ಹೇಳಿ, ಕನ್ನಡದ ಮೇಲೆ ನನಗೆ ಪ್ರೀತಿ ಇದೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆಬ್ವಿಯಸ್ಲಿ ಕನ್ನಡ ಚೆನ್ನಾಗಿ ಕಲಿತೀನಿ ಅಂತ ಹೇಳಿ. ಅದೇ ಚೆನ್ನಾಗಿ ಕಲಿತೀನಿ ಆ್ಯಂಡ್ ಇನ್ನೂ ಇಂಪ್ರೂವ್ ಮಾಡ್ತೀನಿ ಅಂತ ನಾನು ಹೇಳಿ. ಸೊ ಎಲ್ಲರ ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು, ಕನ್ನಡ ನಾನು ಮಾತಾಡ್ತೀನಿ, ಆದಷ್ಟು ಕಲಿತಾ ಇದ್ದೀನಿ, ಕಲಿತು ಖಂಡಿತವಾಗ್ಲೂ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ, ನಾನು ಕನ್ನಡದಲ್ಲೇ ಉಳಿಯೋದು ಬೆಳೆಯೋದು ಅನ್ನುವಂಥ ವಿಚಾರವನ್ನ ಆರಾಧನಾ ಅವ್ರು ಹೇಳ್ತಿದ್ದಾರೆ. ಸೊ ಮೋಸ್ಟ್ಲಿ ಎಲ್ಲರ ಬೆಂಬಲ ಅವರಿಗೆ ಬೇಕು ಅಂತ ಅನ್ಸುತ್ತೆ. ಹೌದು. ಅಂದರೆ ಅಫ್ಕೋರ್ಸ್ ನನಗೆ ಗೊತ್ತು ನಾನು ಪರ್ಫೆಕ್ಟ್ ಆಗಿಲ್ಲ, ಫ್ಲೂಯೆಂಟ್ ಆಗಿಲ್ಲ ಅಂತ ನನಗೆ ಒಂದು ಅವೇರ್ನೆಸ್ ಇದೆ. ಬಟ್ ಇನ್ನೂ ಬೆಟರ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡಿ. ಸೊ ಕಲಿತಾ ಇದ್ದೀರಾ. ಓಕೆ. ಸಹೋದರ ಆರ್ಯನ್ ಯಾವಾಗ ನಿಮ್ಮ ಥರ ಇಂಡಸ್ಟ್ರಿಗೆ ಕಾಲಿಡೋದು? ಕೆಲವರು ಪ್ರಶ್ನೆ ಮಾಡ್ಬಿಟ್ರು, ಆರ್ಯನ್ ಅವ್ರು ಯಾವಾಗ ಬರ್ತಾರೆ ಹಾಗಾದರೆ ಇಂಡಸ್ಟ್ರಿಗೆ ಅಂತ. ಆ ರೀತಿ ಪ್ಲಾನಿಂಗ್ ಏನಾದರೂ ಇದೆಯಾ ಅವ್ರದ್ದು? ಅವನದು ತುಂಬ ಇಂಟ್ರೆಸ್ಟ್ ಇದೆ ಇಂಡಸ್ಟ್ರಿಯಲ್ಲಿ ಬರೋಕ್ಕೆ. ಬಿಕಾಸ್ ಅದೇ ಚಿಕ್ಕ ವಯಸ್ಸಿಂದ ನಾವು ಇಂಡಸ್ಟ್ರಿ ಬಗ್ಗೆ ಮಾತಾಡೋದು, ಫಿಲ್ಮ್ಸ್ ಬಗ್ಗೆ ಮಾತಾಡೋದು, ಆ ಒಂದು ಎನ್ವೈರ್ಮೆಂಟಲ್ಲಿ ನಾವು ಬೆಳೆದಿದ್ದೀವಿ. ಸೊ ಅವನಿಗೂ ತುಂಬ ಇಂಟ್ರೆಸ್ಟ್ ಇದೆ. ಈಗ ಅವನು ಫಸ್ಟ್ ಇಯರ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಬಟ್ ಅವನು ಗ್ರೂಮಿಂಗ್ ಸ್ಟಾರ್ಟ್ ಆಗಿ ಅವ್ನು ಬರ್ತಾನೆ, ಅವ್ನು ರೆಡಿ ಆಗುವಾಗ ಬರ್ತಾನೆ. ಓಕೆ. ಸೊ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷ ಅಂದರೆ ಸ್ಪೆಷಲ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ಈ ವರ್ಷ ನಿಮ್ಮ ಸಿನಿಮಾ ರಿಲೀಸ್ ಆಯಿತು ವರ್ಷಾಂತ್ಯಕ್ಕೆ. ಬಟ್ ಇದು ಇಲ್ಲ ಅಂದಿದ್ರೆ ಹೊಸ ವರ್ಷ ಆರಾಧನಾ ಅವರು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಎಲ್ಲಿ ಇರ್ತಾ ಇದ್ರಿ, ಹೇಗಿರ್ತಿತ್ತು ನಿಮ್ಮ ಪ್ಲಾನಿಂಗ್? ನನಗೆ ಆ್ಯಕ್ಚುಲಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಏನು ಒಂದು ಟ್ರೆಡಿಷನ್ ಅಂದರೆ, ನಾವು ಯಾವಾಗಲೂ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು. ಬಿಕಾಸ್ ಆ ಸೆಲೆಬ್ರೇಷನ್, ಆ ಒಂದು ಹ್ಯಾಪಿನೆಸ್ಸಿಂದಾನೇ ಫುಲ್ ಇಯರ್ ಕಂಟಿನ್ಯೂ ಆಗಬೇಕಂತ. ಸೊ ಈ ವರ್ಷ ಅಂದರೆ ಅಫ್ಕೋರ್ಸ್ ಕಾಟರ ಹಬ್ಬ ಜೊತೆನೇ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಟ್ರಾವೆಲ್ ಮಾಡೋದಿರಲಿ, ಅಲ್ಲಂದರೆ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ಮನೇಲಿ ನಾವು ಊಟ ಆರ್ಡರ್ ಮಾಡಿ ಚಿಲ್ ಮಾಡೋದು, ಆ ಒಂದು ಲವ್ಡ್ ಒನ್ಸ್ ಜೊತೆ ಶೇರ್ ಮಾಡೋದು. ಆದಷ್ಟು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ನನ್ನ ಫ್ಯಾಮ್ಲೀಸಿಂದ ಜಾಸ್ತಿ ಅವ್ರ ಫ್ರೆಂಡ್ಸ್, ನನಗೆ ಅಮ್ಮ ಇರಲಿ ತಮ್ಮ ಇರಲಿ, ನನಗೆ ಒಂದು ಬೆಸ್ಟ್ ಫ್ರೆಂಡ್ಸ್ ಥರ. ಸೊ ಅವ್ರ ಜೊತೆ ಕೂತ್ಕೊಂಡು ನಾವು ನ್ಯೂ ಇಯರ್ ಟೈಮಲ್ಲಿ ಕೂಡ ನಾವು ಕೂತ್ಕೊಂಡು ಮೂವೀಸ್ ಬಗ್ಗೆನೇ ಮಾತಾಡೋದು, ಊಟದ ಬಗ್ಗೆ ಮಾತಾಡೋದು. ಸೊ ಅದೇ ನಮ್ಮದು ಕ್ಯಾಶುಯಲ್ ಆಗಿ ಸೆಲೆಬ್ರೇಷನ್ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಮೋಸ್ಟ್ಲಿ ಈ ಬಾರಿ ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಎಲ್ಲ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ಮೂಲಕ ಸೆಲೆಬ್ರೇಟ್ ಮಾಡೋದು. ಇವಾಗ ಅಂದರೆ ನನಗೆ 2024 ಬರ್ತಾ ಇದೆ, ಬರ್ತಾ ಇಲ್ಲ ಅಂತ ಅದೇನು ಕಾನ್ಸಂಟ್ರೇಷನ್ ಇಲ್ಲ, ಕಾಟರ ಬರ್ತಾ ಇದೆ, ಅದೇ ಮೇನ್. ಸೊ ನಿಮ್ಮ ಜರ್ನಿ ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿ ಅಂತ ನಾವು ವಿಶ್ ಮಾಡ್ತೀವಿ. ಹೊಸ ವರ್ಷ ಹೊಸತನದಿಂದ ಕೂಡಿರಲಿ, ಹೊಸ ಸಿನಿಮಾಗಳು ಮಾಡಿ ಅಂತ ಹೇಳ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ 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 ಮುಖ್ಯವಾದದ್ದು. ಸೊ ಹಿಂಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ.